ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಚಿನ್ ಆತ್ಮಹತ್ಯೆಗೂ ಮುನ್ನ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಾಪನೂರ್ ಸೇರಿದಂತೆ 8 ಜನರ ಹೆಸರನ್ನ ಬರೆದಿಟ್ಟಿದ್ದ. ಇದೀಗ ರಾಜು ಕಾಪನೂರ್ ಅಂಡ್ ಗ್ಯಾಂಗ್ ಸಿಐಡಿ ವಿಚಾರಣೆಯನ್ನು ಎದುರಿಸೋದಕ್ಕೆ ಹಾಜರಾಗ್ತಿದ್ದಂತೆ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದು ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟ್. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಸೇರಿ 5 ಅರೆಸ್ಟ್. ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ ಡಿಸೆಂಬರ್ 26ರಂದು ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆತ್ಮಹತ್ಯೆಗೂ ಮುನ್ನ ಬರೆದಿಟ್ಟಿದ್ದ 7 ಪುಟಗಳ ಡೆತ್ ನೋಟ್ ರಾಜಕೀಯ ವಲಯದಲ್ಲಿ ಕಂಪನವನ್ನೇ ಎಬ್ಬಿಸಿತು. ಯಾಕಂದ್ರೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು 15 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಟೆಂಡರ್ ನೀಡದೆ ವಂಚನೆ ಮಾಡಿದ್ದಾರೆ. ಜೊತೆಗೆ 1 ಕೋಟಿ ರೂಪಾಯಿ ನೀಡದಿದ್ರೆ ಕೊಲೆ ಮಾಡೋದಾಗಿ ರಾಜು ಕಪನೂರು ಬೆದರಿಕೆ ಹಾಕಿದ್ದಾರೆ ಅಂತ ಡೆತ್ ನೋಟ್ನಲ್ಲಿ ಸಚಿನ್ ಉಲ್ಲೇಖಿಸಿದ್ದ. ಅಲ್ಲದೆ ಒಟ್ಟು 8 ಜನರ ಹೆಸರನ್ನ ಬರೆದಿಟ್ಟಿದ್ದ. ಈ ಪ್ರಕರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನೇ ನಡೆಸಿತ್ತು. ಸಿಬಿಐ ತನಿಖೆಗೆ ಒತ್ತಾಯಿಸಿತು. ನಂತರ ಇದರ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿತು. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ರಾಜು ಕಪನೂರು ಸೇರಿ 5 ಬಂಧನವಾಗಿದೆ. ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದ ಆರೋಪಿಗಳು ಅಂದರ್. ಸಿಐಡಿ ಡಿಐಜಿ ಶಾಂತನು ಸಿನ್ಹಾ ಅವರು ಕಳೆದ 5 ದಿನಗಳಿಂದ ಬೀದರ್ನಲ್ಲೇ ಬೀಡು ಬಿಟ್ಟು ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲಿಸಿದ್ರು. 5 ಆರೋಪಿಗಳಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೊಟ್ಟಿದ್ರು. ಅದರಂತೆ ನಿನ್ನೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು, ಗೋರಖನಾಥ್, ನಂದಕುಮಾರ್ ನಾಗಭುಂಜಿಗೆ, ರಾಮನಗೌಡ ಪಾಟೀಲ್ ಮತ್ತು ಸತೀಶ್ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಯಲ್ಲಿ ಸೂಕ್ತವಾದ ಉತ್ತರ ನೀಡದ ಹಿನ್ನೆಲೆ 5 ಅರೆಸ್ಟ್ ಮಾಡಿದ ಸಿಐಡಿ ಪೊಲೀಸರು ನಂತರ ಬ್ರಿಮ್ಸ್ ಆಸ್ಪತ್ರೆ ಕರೆದೊಯ್ದು ಮೆಡಿಕಲ್ ಚೆಕಪ್ ಮಾಡಿಸಿದ್ರು. ಬಳಿಕ ಬೀದರ್ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ದು ನ್ಯಾಯಾಲಯ 5 ಆರೋಪಿಗಳನ್ನ 5 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. 5 ಜನನ ಪ್ರೊಡ್ಯೂಸ್ ಮಾಡಿದ್ದಾರೆ ಇವತ್ತು. ಅವ್ರಿಗೆ ಆಮೇಲೆ ಅದೇ ರೀತಿಯಾಗಿ ಜೆಸಿ ಬೇಕು, ಜುಡಿಷಿಯಲ್ ಕಸ್ಟಡಿ ಬೇಕು, ಅವ್ರಿಗೆ ಫಾರ್ ಇನ್ವೆಸ್ಟಿಗೇಷನ್ಸ್ ಬೇಕು ಅಂಥೇಳಿ ಇನ್ವೆಸ್ಟಿಗೇಷನ್ 5 ಡೇಸ್ ಕಸ್ಟಡಿ ಕೊಟ್ಟಿದ್ದಾರೆ ಸಿಐಡಿ ತನಿಖೆಗೆ. ನಾವೇ ಸಚಿನ್ಗೆ ಹಣ ಕೊಟ್ಟಿದ್ದೀವಿ ಎಂದ ರಾಜು ಕಪನೂರು. ಸಿಐಡಿ ವಿಚಾರಣೆಗೆ ಹಾಜರಾಗುವ ಮುನ್ನ ಟಿವಿ9 ಜೊತೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಸಚಿನ್ ಸುಳ್ಳು ಆರೋಪ ಮಾಡಿದ್ದಾನೆ. ನಾವೇ ಆತನಿಗೆ ಹಣ ಕೊಟ್ಟಿದ್ವಿ, ಆದ್ರೆ ನಮ್ಮ ಹೆಸರು ಯಾಕೆ ಬರ್ದಿಟ್ಟದಾನೋ ಗೊತ್ತಿಲ್ಲ ಅಂದಿದ್ದಾರೆ. AMD ದುಡ್ಡು ಹಾಕಿ ನಾವು AMD ಟೆಂಡರ್ ಅನ್ಕರಿ ಇದು ಟೆಂಡರ್ ಬಿಟ್ಟದ. ಟೆಂಡರ್ ಬಿಟ್ಟಿದ್ದು ನಮಗೆ ಗುರುತಿತ್ತು. ಟೆಂಡರ್ ಬಿಟ್ಟಿದ್ದು ಗುರುತಿದ್ದಕ್ಕಾಗಿ ಅನ್ಕರಿ ಅಂತ ನಾವು ಏನದ ಅವನಿಗೆ AMD ಸಲುವಾಗಿ AMD ಕಟ್ಟಿದ್ದೀವಿ ಅಂತೇಳಿ ಫಾರ್ವರ್ಡ್ ಮಾಡಿ ತೋರಿಸಿದ ನಾವು. ಹಿಂಗೆ ಮಾಡಿ ಏರ್ಪೋರ್ಟ್ದು ನಮಗೆ 5-6 ತಿಂಗಳು ಒಯ್ದ. ಆನಂತರ KRDB ಒಂದು 3-4 ತಿಂಗಳು ಒಯ್ದ ನಂತರ ಇದೀಗ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ 15 ದಿನಗಳ ಬಳಿಕ ಪ್ರಮುಖ ಆರೋಪಿಗಳ ಬಂಧನವಾಗಿದೆ. ಸಿಐಡಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಬಯಲಾಗಬೇಕಿದೆ. ಸುರೇಶ್ ನಾಯ್ಕ್, ಟಿವಿ9, ಬೀದರ್.